ನೋಡಿ, ಈಗಾಗಲೇ ಈ ದಳ ಕೋಟೆಯನ್ನು ಒಡೆಯಲು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾರೆ. ಅದರಲ್ಲೂ ಕೂಡ ಇದೇ ಜೆಡಿಎಸ್ ನ ಪ್ರಭಾವಿ ನಾಯಕ ಇದೇ ಪಕ್ಷವನ್ನ ಉರುಳಿಸುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಕೂಡ ಸಾಕಷ್ಟು ಪಣವನ್ನ ತೊಟ್ಟಿದ್ದಾರೆ. ಇದರ ಜೊತೆ ಸಿಎಂ ಇಬ್ರಾಹಿಂ ಅವರ ಈ ಸ್ಫೋಟಕ ಹೇಳಿಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡುವಂತಿದೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಈ ವರದಿ ನೋಡಿ. ಆದರೆ ಜೆಡಿಎಸ್ನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವರನ್ನು ಬಿಡಬೇಕು ಅಂತಿದ್ದಾರೆ. ಸುಮಾರು 17 ಜನ ಇದ್ದಾರೆ. ಅವತ್ತೇ ಹೇಳಿದ್ದೆ ನಿಮಗೆ ಇದ್ದಾರೆ ಅಂತ. ಸಮಯ ಬಂದಾಗ ಎಲ್ಲ ಹೊರಗೆ ಬರುತ್ತೆ ನೋಡಿ ಅಂತ. ಎಲ್ಲರೂ ಸೇರಿ ಅದನ್ನೇ ಒಂದು ತೀರ್ಮಾನ ಮಾಡ್ತೀವಿ. ಹೆಸರೇನು ಇಡಬೇಕು ಅಂತ ಚಿಂತನೆ ಮಾಡ್ತೀವಿ. ಅವಾಗ ಒರಿಜಿನಲ್ ನಾವೇ ಆಗ್ತೀವಿ. ಲೆಟ್ ಅಸ್ ವೆಯ್ಟ್ ಅಂಡ್ ಸಿ. ಮನೆ ಒಂದು 3 ಬಾಗಿಲು ಆಗುತ್ತಾ ಜೆಡಿಎಸ್? ದಳ ಛಿದ್ರ ಮಾಡೋಕೆ ರೆಡಿಯಾಗಿದ್ಯಾ ಮೆಗಾ ಪ್ಲಾನ್? ನೋಡ್ತೀರಿ. ಜೆಡಿಎಸ್ ಶಾಸಕರು ತೆನೆಹೊರೆ ಇಳಿಸಿ ಕೈ ಹಿಡಿತಾರೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ದಳಕೋಟೆಯನ್ನ ಛಿದ್ರ ಮಾಡುವ ಮೆಗಾ ಸ್ಟ್ರಾಟಜಿ ರೂಪಿಸಿದ್ದಾರೆ. ಶಾಸಕರನ್ನ ತನ್ನತ್ತ ಸೆಳೆದು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಪಾಠ ಕಲಿಸೋಕೆ ಡಿ.ಕೆ. ಬ್ರದರ್ಸ್ ಬಲೆ ಹೆಣೆದಿದ್ದಾರೆ. ಎಚ್ಡಿಕೆ ನಡವಳಿಕೆಯಿಂದ ಶಾಸಕರು ಬೇಸತ್ತಿದ್ದು ಹೊರಬರ್ತಾರೆ ಅಂತ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಹಾಕಿದ್ದಾರೆ. ಆದರೆ ಜೆಡಿಎಸ್ನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವರನ್ನು ಬಿಡಬೇಕು ಅಂತಿದ್ದಾರೆ. ಹಾಗಾಗಿ ಅವರಿಗೊಂದು ಆಲ್ಟರ್ನೇಟಿವ್ ಬೇಕಾಗಿದೆ. ಒಂದು ಪರಿಹಾರವಾಗಿ ಒಂದು 3ನೇ ಶಕ್ತಿ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಕೇವಲ ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಹೋಗೋದು ಮಾತ್ರ ಅಲ್ಲ, ರಾಜ್ಯದಲ್ಲಿ ತೃತೀಯ ರಂಗ ಹುಟ್ಟುತ್ತಂತೆ. ಕಾಂಗ್ರೆಸ್ ಬೆಂಬಲಕ್ಕಾಗಿ 3ನೇ ಶಕ್ತಿ ಹುಟ್ಟು ಹಾಕುತ್ತಿದ್ದೇವೆ ಅಂತ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಇಬ್ರಾಹಿಂ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಇದ್ರೆ ನಮ್ಮ ಸಿದ್ಧಾಂತಕ್ಕೆ ಒಪ್ಪಬೇಕು. ಅದು ಕಾಂಗ್ರೆಸ್ ಆದರೂ ಸರಿ, ಬೇರೆ ಯಾರಾದರೂ ಸರಿ. ನಮ್ಮ ಸಿದ್ಧಾಂತಕ್ಕೆ ಒಪ್ಕೊಂಡ್ರೆ ಖಂಡಿತವಾಗಿಯೂ ಅವ್ರ ಜೊತೆಯಲ್ಲಿ ಮಾತುಕತೆ ಆಡಕ್ಕೆ ನಾವು ತಯಾರಾಗ್ತೀವಿ. ಆ ಸಂದರ್ಭದಲ್ಲಿ ಜೆಡಿಎಸ್ ಒಡೆಯಲು ಆ ಪ್ರಭಾವಿ ನಾಯಕ ರೆಡಿಯಾಗಿರುವುದು ಸಂಚಲನ ಸೃಷ್ಟಿಸಿದೆ. ಇದೀಗ ಸಿಎಂ ಇಬ್ರಾಹಿಂ ನೀಡಿರುವ ಹೇಳಿಕೆ ದಳಗಳು ಒಂದೊಂದಾಗಿ ಉದುರುತ್ತೋ ಅಥವಾ ಕುಮಾರಣ್ಣ ಏನಾದರೂ ರಣತಂತ್ರ ಮಾಡ್ತಾರೋ, ಕಾಲಯೇ ತಸ್ಮೈ ನಮಃ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈಗಾಗಲೇ ಈ ದಳ ಕೋಟೆಯನ್ನು ಒಡೆಯಲು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾರೆ. ಅದರಲ್ಲೂ ಕೂಡ ಇದೇ ಜೆಡಿಎಸ್ ನ ಪ್ರಭಾವಿ ನಾಯಕ ಇದೇ ಪಕ್ಷವನ್ನ ಉರುಳಿಸುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಕೂಡ ಸಾಕಷ್ಟು ಪಣವನ್ನ ತೊಟ್ಟಿದ್ದಾರೆ. ಇದರ ಜೊತೆ ಸಿಎಂ ಇಬ್ರಾಹಿಂ ಅವರ ಈ ಸ್ಫೋಟಕ ಹೇಳಿಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡುವಂತಿದೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಈ ವರದಿ ನೋಡಿ. ಆದರೆ ಜೆಡಿಎಸ್ನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವರನ್ನು ಬಿಡಬೇಕು ಅಂತಿದ್ದಾರೆ. ಸುಮಾರು 17 ಜನ ಇದ್ದಾರೆ. ಅವತ್ತೇ ಹೇಳಿದ್ದೆ ನಿಮಗೆ ಇದ್ದಾರೆ ಅಂತ. ಸಮಯ ಬಂದಾಗ ಎಲ್ಲ ಹೊರಗೆ ಬರುತ್ತೆ ನೋಡಿ ಅಂತ. ಎಲ್ಲರೂ ಸೇರಿ ಅದನ್ನೇ ಒಂದು ತೀರ್ಮಾನ ಮಾಡ್ತೀವಿ. ಹೆಸರೇನು ಇಡಬೇಕು ಅಂತ ಚಿಂತನೆ ಮಾಡ್ತೀವಿ. ಅವಾಗ ಒರಿಜಿನಲ್ ನಾವೇ ಆಗ್ತೀವಿ. ಲೆಟ್ ಅಸ್ ವೆಯ್ಟ್ ಅಂಡ್ ಸಿ. ಮನೆ ಒಂದು 3 ಬಾಗಿಲು ಆಗುತ್ತಾ ಜೆಡಿಎಸ್? ದಳ ಛಿದ್ರ ಮಾಡೋಕೆ ರೆಡಿಯಾಗಿದ್ಯಾ ಮೆಗಾ ಪ್ಲಾನ್?
ಕಾದ್ ನೋಡ್ತೀರಿ. ಜೆಡಿಎಸ್ ಶಾಸಕರು ತೆನೆಹೊರೆ ಇಳಿಸಿ ಕೈ ಹಿಡಿತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ದಳಕೋಟೆಯನ್ನ ಛಿದ್ರ ಮಾಡುವ ಮೆಗಾ ಸ್ಟ್ರಾಟಜಿ ರೂಪಿಸಿದ್ದಾರೆ. ಶಾಸಕರನ್ನ ತನ್ನತ್ತ ಸೆಳೆದು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಪಾಠ ಕಲಿಸೋಕೆ ಡಿಕೆ ಬ್ರದರ್ಸ್ ಬಲೆ ಹೆಣೆದಿದ್ದಾರೆ. ಎಚ್ಡಿಕೆ ನಡವಳಿಕೆಯಿಂದ ಶಾಸಕರು ಬೇಸತ್ತಿದ್ದು ಹೊರಬರ್ತಾರೆ ಅಂತ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಹಾಕಿದ್ದಾರೆ. ಆದರೆ ಜೆಡಿಎಸ್ನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವ್ರನ್ನ ಬಿಡಬೇಕು ಅಂತಿದ್ದಾರೆ. ಹಾಗಾಗಿ ಅವರಿಗೊಂದು ಆಲ್ಟರ್ನೇಟಿವ್ ಬೇಕಾಗಿದೆ, ಒಂದು ಪರಿಹಾರವಾಗಿ ಒಂದು ಮೂರನೇ ಶಕ್ತಿ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಕೇವಲ ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಹೋಗೋದು ಮಾತ್ರ ಅಲ್ಲ, ರಾಜ್ಯದಲ್ಲಿ ತೃತೀಯ ರಂಗ ಹುಟ್ಟುತ್ತಂತೆ. ಕಾಂಗ್ರೆಸ್ ಬೆಂಬಲಕ್ಕಾಗಿ ಮೂರನೇ ಶಕ್ತಿ ಹುಟ್ಟು ಹಾಕುತ್ತಿದ್ದೇವೆ ಅಂತ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಇಬ್ರಾಹಿಂ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಇದ್ರೆ ನಮ್ಮ ಸಿದ್ಧಾಂತಕ್ಕೆ ಒಪ್ಪಬೇಕು. ಅದು ಕಾಂಗ್ರೆಸ್ ಆದರೂ ಸರಿ, ಬೇರೆ ಯಾರಾದರೂ ಸರಿ, ನಮ್ಮ ಸಿದ್ಧಾಂತಕ್ಕೆ ಒಪ್ಕೊಂಡ್ರೆ ಖಂಡಿತವಾಗಿಯೂ ಅವ್ರ ಜೊತೆಯಲ್ಲಿ ಮಾತುಕತೆ ಆಡಕ್ಕೆ ನಾವು ತಯಾರಾಗ್ತೀವಿ. ಆ ಸಂದರ್ಭದಲ್ಲಿ ಜೆಡಿಎಸ್ ಒಡೆಯಲು ಆ ಪ್ರಭಾವಿ ನಾಯಕ ರೆಡಿಯಾಗಿರುವುದು ಸಂಚಲನ ಸೃಷ್ಟಿಸಿದೆ. ಇದೀಗ ಸಿಎಂ ಇಬ್ರಾಹಿಂ ನೀಡಿರುವ ಹೇಳಿಕೆ ದಳಗಳು ಒಂದೊಂದಾಗಿ ಉದುರುತ್ತೋ ಅಥವಾ ಕುಮಾರಣ್ಣ ಏನಾದ್ರೂ ರಣತಂತ್ರ ಮಾಡ್ತಾರೋ, ಕಾಲಯೇ ತಸ್ಮೈ ನಮಃ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈಗಾಗಲೇ ಈ ದಳ ಕೋಟೆಯನ್ನು ಒಡೆಯಲು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇದೇ ಜೆಡಿಎಸ್ ನ ಪ್ರಭಾವಿ ನಾಯಕ ಇದೇ ಪಕ್ಷವನ್ನ ಉರುಳಿಸುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಡಿಕೆ ಶಿವಕುಮಾರ್ ಬ್ರದರ್ಸ್ ಕೂಡ ಸಾಕಷ್ಟು ಪಣವನ್ನ ತೊಟ್ಟಿದ್ದಾರೆ. ಇದರ ಜೊತೆ ಸಿಎಂ ಇಬ್ರಾಹಿಂ ಅವರ ಈ ಸ್ಫೋಟಕ ಹೇಳಿಕೆ ಮತ್ತಷ್ಟು ಪುಷ್ಟಿಯನ್ನ ಕೊಡುವಂತಿದೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಈ ವರದಿ ನೋಡಿ. ಆದರೆ ಜೆಡಿಎಸ್ನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವ್ರನ್ನ ಬಿಡಬೇಕು ಅಂತಿದ್ದಾರೆ. ಸುಮಾರು 17 ಜನ ಇದ್ದಾರೆ. ಅವತ್ತೇ ಹೇಳಿದ್ದೆ ನಿಮಗೆ ಇದ್ದಾರೆ ಅಂತ. ಸಮಯ ಬಂದಾಗ ಎಲ್ಲ ಹೊರಗೆ ಬರುತ್ತೆ ನೋಡಿ ಅಂತ. ಎಲ್ಲರೂ ಸೇರಿ ಅದನ್ನೇ ಒಂದು ತೀರ್ಮಾನ ಮಾಡ್ತೀವಿ. ಹೆಸರೇನು ಇಡಬೇಕು ಅಂತ ಚಿಂತನೆ ಮಾಡ್ತೀವಿ. ಅವಾಗ ಒರಿಜಿನಲ್ ನಾವೇ ಆಗ್ತೀವಿ. ಲೆಟ್ ಅಸ್ ವೆಯ್ಟ್ ಅಂಡ್ ಸಿ. ಮನೆ ಒಂದು 3 ಬಾಗಿಲು ಆಗುತ್ತಾ ಜೆಡಿಎಸ್? ದಳ ಛಿದ್ರ ಮಾಡೋಕೆ ರೆಡಿಯಾಗಿದ್ಯಾ ಮೆಗಾ ಪ್ಲಾನ್? ನೋಡ್ತೀರಿ. ಜೆಡಿಎಸ್ ಶಾಸಕರು ತೆನೆಹೊರೆ ಇಳಿಸಿ ಕೈ ಹಿಡಿತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ದಳಕೋಟೆಯನ್ನ ಛಿದ್ರ ಮಾಡುವ ಮೆಗಾ ಸ್ಟ್ರಾಟಜಿ ರೂಪಿಸಿದ್ದಾರೆ. ಶಾಸಕರನ್ನ ತನ್ನತ್ತ ಸೆಳೆದು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಪಾಠ ಕಲಿಸೋಕೆ ಡಿಕೆ ಬ್ರದರ್ಸ್ ಬಲೆ ಹೆಣೆದಿದ್ದಾರೆ. ಎಚ್ಡಿಕೆ ನಡವಳಿಕೆಯಿಂದ ಶಾಸಕರು ಬೇಸತ್ತಿದ್ದು ಹೊರಬರ್ತಾರೆ ಅಂತ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಹಾಕಿದ್ದಾರೆ.